ನಮೋ ನಾರಸಿಂಹ. ನಮ್ಮ ನವನಾರಸಿಂಹ ಕ್ಷೇತ್ರದ ದರ್ಶನದಲ್ಲಿ ಇಂದು ಮೂರನೆಯ ದಿನ. ಇಂದು ನಮ್ಮ ಸಮೀಪದಲ್ಲಿ ಇರುವಂತಹ ಆಂಧ್ರ ಪ್ರದೇಶ್ ರಾಜ್ಯದ ಅನಂತಪುರ್ ಜಿಲ್ಲೆಯಲ್ಲಿ ಇರುವ ಕದರಿ ನರಸಿಂಹಸ್ವಾಮಿಯ ಕ್ಷೇತ್ರವನ್ನು ಸಂದರ್ಶಿಸೋಣ. ಹಿರಣ್ಯಕಶಿಪುವಿನ ಸಂಹಾರ ಆದ ಮೇಲೆ ನರಸಿಂಹ ಅತಿ ಉಗ್ರ ಸ್ವರೂಪನಾಗಿ ಅಡವಿ ಪ್ರಾಂತ್ಯದಲ್ಲಿ ಸಂಚರಿಸುತ್ತಾನೆ. ಭಕ್ತ ಪ್ರಹ್ಲಾದ ಮತ್ತು ಮೊದಲಾದ ದೇವತೆಗಳು ಬಂದು ನರಸಿಂಹನನ್ನು ಸ್ತೋತ್ರ ಮಾಡಿ ಶಾಂತಗೊಳಿಸುತ್ತಾರೆ. ಆ ಪರ್ವತವನ್ನು ಸ್ತೋತ್ರಾದ್ರಿ ಎಂದು ಕರೆಯುತ್ತಾರೆ. ಅಲ್ಲಿಯೇ ಸಮೀಪ ಇರುವಂತಹ ಅರ್ಜುನ ನದಿಯಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನ ಕೂಡ ಬಂದು ತಪಸ್ಸು ಮಾಡಿದ್ದಾನೆ ಎನ್ನುವುದು ಪ್ರತೀತಿ. ವಿಜಯನಗರ ಸ್ಥಾಪಕರಾದ ಬುಕ್ಕರಾಯರ ಕನಸಿನಲ್ಲಿ ನರಸಿಂಹಸ್ವಾಮಿಯು ಬಂದು ಈ ಕ್ಷೇತ್ರದ ಸಮೀಪದಲ್ಲಿರುವ ಕದರಿ ಮರದ ಬುಡದಲ್ಲಿ ತನ್ನ ಅಷ್ಟಬಾಹು ಸ್ವಯಂ ವ್ಯಕ್ತ ಸಾಲಿಗ್ರಾಮ ಶಿಲಾ ವಿಗ್ರಹವನ್ನು ಸ್ವೀಕಾರ ಮಾಡಿ ಅದಕ್ಕೆ ಒಂದು ದೇವಾಲಯ ಕಟ್ಟುವಂತೆ ನಿರ್ದೇಶಿಸುತ್ತಾನೆ. ಭಗವಂತನ ಆಜ್ಞೆಯ ಮೇಲೆ ಬಂದ ಬುಕ್ಕರಾಯರು ಭಗವಂತನಿಗೆ ಒಂದು ಭವ್ಯವಾದಂತಹ ದೇವಾಲಯವನ್ನು ಕಟ್ಟುತ್ತಾರೆ. ತರುವಾಯ ಈ ಕ್ಷೇತ್ರವನ್ನು ಶಿವಾಜಿ ಮತ್ತು ಕೃಷ್ಣದೇವರಾಯರು ಕೂಡ ಸಂದರ್ಶಿಸುತ್ತಾರೆ. ಕಾಲಾಂತರದಲ್ಲಿ ತುರುಷ್ಕರ ದಂಡಯಾತ್ರೆಗೆ ಹೆದರಿದಂತಹ ಅರ್ಚಕರು ಆ ನರಸಿಂಹ ವಿಗ್ರಹವನ್ನು ಸ್ತೋತ್ರಾದ್ರಿಯ ಒಂದು ಗುಹೆಗಳಲ್ಲಿ ಬಚ್ಚಿಟ್ಟು ಮರೆಯಾಗುತ್ತಾರೆ. ಉದ್ಧರಿಸಿ ಮತ್ತೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವಂತೆ ಪೂಜಿಸುವಂತೆ ಆಜ್ಞಾಪಿಸುತ್ತಾನೆ. ಅಲ್ಲಿನಿಂದ ನಿರಂತರವಾಗಿ ದಿನನಿತ್ಯವೂ ವೈಷ್ಣವ ಆಗಮ ರೀತಿಯಾಗಿ ದೇವರ ಪೂಜೆ ನಡೆಯುತ್ತಿದೆ. ಈ ದೇವಾಲಯದಲ್ಲಿ ತುಂಬಾ ಆಶ್ಚರ್ಯವಾದ ಸಂಗತಿ ಒಂದು ಪ್ರತಿನಿತ್ಯ ನಡೆಯುತ್ತದೆ. ದೇವರಿಗೆ ಪ್ರತಿನಿತ್ಯ ಅಭಿಷೇಕವಾದ ನಂತರ ದೇವರ ವಿಗ್ರಹವನ್ನು ಅರ್ಚಕರು ಬಟ್ಟೆಯಿಂದ ಒಣಗಿಸುತ್ತಾರೆ. ಅದಾದ ಮೇಲೇನು ಭಕ್ತಾದಿಗಳು ಕಾಣುವಂತೆ ದೇವರ ವಿಗ್ರಹದಿಂದ ಬೆವರಿನ ಕಣಗಳು ವ್ಯಕ್ತವಾಗುತ್ತದೆ. ಅದನ್ನು ಮತ್ತೆ ಅರ್ಚಕರು ಒರೆಸಿದಾಗಲೂ ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರ ವಿಗ್ರಹ ಬೆವರುತ್ತದೆ. ಭಕ್ತ ಪ್ರಹ್ಲಾದನೊಂದಿಗೆ ಹಿರಣ್ಯಕಶಿಪುವಿನ ಸಂಹಾರ ಮಾಡುವಂತಹ ಅಷ್ಟಬಾಹುವಾದಂತಹ ಆ ನರಸಿಂಹ ನಮ್ಮ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ನಮೋ ನಾರಸಿಂಹ.